ಫ್ರೆಂಡ್ಸ್, ಇವಾಗ ಫೈನಲಿ ಬ್ಯಾಟರ್ ರೆಡಿಯಾಗಿದೆ. ಕಡಲೆ ಹಿಟ್ಟೊಂದು. ಸೊ ಇವೆಲ್ಲ ರೆಡಿಯಾಗಿದೆ. ಎಣ್ಣೆ ಕೂಡ ಕಾಯ್ತಾ ಇದೆ. ಸೊ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಬೇಗ ಬೇಗ ಫಟಾಫಟ್ ಅಂತ ಬಜ್ಜಿ ರೆಡಿ ಮಾಡ್ತೀನಿ. ಬನ್ನಿ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ಫೈನಲಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಾನು ಒಂದೇ ಒಂದು ಮೆಣಸಿನ್ಕಾಯಿ ಬಜ್ಜಿಯನ್ನು ತೋರಿಸ್ತಾ ಇದ್ದೀನಿ. ಜಾಸ್ತಿ ಆಯಿಲನ್ನು ಇದು ತೆಗೆದುಕೊಂಡಿಲ್ಲ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಫೈನಲಿ ಇವಾಗ 9 ಗಂಟೆ. ಬಜ್ಜಿ ಎಲ್ಲ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಮಿಕ್ಕಿದೆ. ಅದನ್ನು ಫ್ರಿಜ್ಜಲ್ಲಿ ಕವರ್ಗೆ ಅಥವಾ ಬಾಕ್ಸ್ಗೆ ಹಾಕಿ ಎತ್ತಿಡ್ತೀನಿ. ಇವಾಗ ವ್ಲಾಗ್ನ ಎಂಡ್ ಮಾಡುವಂಥ ಟೈಮು. ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ, ಸಿಂಪಲ್ ಆಗಿತ್ತು ಅಂದರೆ, ಇನ್ಫಾರ್ಮೇಷನ್ ಇತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಕೂಡ ರೆಫರ್ ಮಾಡಿ. ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತೀರಲ್ವಾ? ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದ್ಸತಿ ಮೆಣಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಬಂದಿಬೇಕಾದ್ರೆ ನೀವು ಮನೇಲಿ ಟ್ರೈ ಮಾಡಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಸೊ ಇವಾಗ ಫೈನಲ್ ಆಗಿ ಪಾತ್ರೆಯನ್ನು ತೊಳೆದು ಎತ್ತಿಡಬೇಕು. ಸೊ ನೋಡಿ, ಬಜ್ಜಿ ಮಾಡಿದ್ಮೇಲೆ ಎಷ್ಟು ಪಾತ್ರೆಗಳು ಬಿದ್ದಿದೆ ಅಂತ. ಇದಾದಮೇಲೆ ಯಾವ ರೀತಿ ಬಜ್ಜಿಗೆ ಸ್ಟಫಿಂಗ್ ಕೊಡಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕಾಯಿಸ್ಬಿಟ್ಟೆ ಅಂತ ಅನ್ಕೋತೀನಿ. ಸಾರಿ, ಯಾಕಂದರೆ ವಿಡಿಯೋ ರನ್ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಸಸ್ಪೆನ್ಸ್ನ ಮೇಂಟೈನ್ ಮಾಡಿದೆ. ಇವಾಗ ಬಜ್ಜಿಯನ್ನು ಒಂದು ಚಾಕು ಮೂಲಕ ಓಪನ್ ಮಾಡಿಬಿಟ್ಟು ಸೆಂಟರಲ್ಲಿ ಇವಾಗ ಹಸಿ ಖಾರ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇವೆಲ್ಲ ಹಾಕಿ ರುಬ್ಬಿದ್ವಲ್ಲ, ಆ ಹಸಿ ಖಾರ ಅಥವಾ ಮೆಣಸಿನ್ಕಾಯಿ ಖಾರದ ಜೊತೆಗೆ ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿರುವಂಥದ್ದು, ಅದನ್ನು ಸ್ಟಫಿಂಗ್ ಕೊಡಿ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನಾವೆಲ್ಲೂ ಹೋಟೆಲ್ಲು ಅಥವಾ ಔಟ್ಸೈಡ್ ಫುಡ್ ಸೆಂಟರ್ಗೆ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ. ಈ ಕೊರೋನಾ ವೈರಸ್ ಇರೋದ್ರಿಂದ ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡಿ ಮನೇಲೇ ಈ ರೀತಿ ಸ್ನ್ಯಾಕ್ಸ್ಗಳನ್ನ ನೀವು ತಯಾರು ಮಾಡಿಕೊಂಡು, ಹೊರಗಡೆ ತಿನ್ನೋ ಸ್ನ್ಯಾಕ್ಸ್ಗಿಂತ ಮನೆಯಲ್ಲೇ ರುಚಿಕರವಾಗಿ ಕಡಿಮೆ ಬಜೆಟಲ್ಲಿ ಈ ಸ್ನ್ಯಾಕ್ಸನ್ನು ತಯಾರಿ ಮಾಡ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮಗಂತೂ ಬಹಳ ಇಷ್ಟ ಆಯಿತು. ಯಾಕಂದರೆ ನಾವು ಯಾವಾಗಲೇ ಮಾಡಿದ್ರೂ ಕೂಡ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅರ್ಜೆಂಟ್ಗಂತೂ ಖಂಡಿತ ಮಾಡೋದಕ್ಕಾಗಲ್ಲ. ಪ್ರೀ ಪ್ಲ್ಯಾನಿಂಗ್ ಆಗಿ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ 1 hour ತೆಗೆದುಕೊಂಡೆ. ಯಾಕಂದರೆ ಈರುಳ್ಳಿ, ಕ್ಯಾರೆಟು ಇವೆಲ್ಲ ಹಚ್ಚಿ ಎತ್ತಿಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಬಜ್ಜಿ ಮಾಡೋದೇನು ಬೇಗ ಮುಗಿದೋಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇವಾಗ ಇನ್ನೊಂದು ಟಿಪ್ಪು ಏನಪ್ಪ ಅಂದರೆ, ಈಗ ಕಡಲೆ ಹಿಟ್ಟು ಪ್ಯಾಕೆಟು ನಾವು ಓಪನ್ ಮಾಡಿದ್ದೀವಿ. ಇವಾಗ ಅದನ್ನು ಕ್ಲೋಸ್ ಮಾಡಿ ಇಟ್ಟರೆ ಬಹಳ ದಿನಗಳ ಕಾಲ ಕಡಲೆ ಹಿಟ್ಟು ಹಾಳಾಗೋದಿಲ್ಲ. ಅದಕ್ಕೆ ನೋಡಿ, ಒಂದು ಸ್ಪೂನನ್ನು ಬಿಸಿ ಮಾಡಿಬಿಟ್ಟು ಓಪನ್ ಆಗಿರೋ ಜಾಗಕ್ಕೆ ಸ್ವಲ್ಪ ಬಿಸಿ ತಾಗಿಸಿದ್ರೆ ಸೊ ಅದು ಕ್ಲೋಸ್ ಆಗುತ್ತೆ. ನಾವು ಮತ್ತೆ ಯಾವಾಗ ಬೇಕೋ ಆವಾಗ ಸಿಸರ್ ಮೂಲಕ ಕಟ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡ್ಬೋದು. ಮತ್ತೆ ಓಪನ್ ಆಗಿರೋ ಜಾಗಕ್ಕೆ ಈ ರೀತಿ ಬಿಸಿ ತಾಕಿದ್ರೆ ಅದು ಕ್ಲೋಸ್ ಆಗುತ್ತೆ. ಸೊ ಒಳ್ಳೆ ಐಡಿಯಾ ಅಲ್ವಾ? ಈ ಕಿಚನ್ ಟಿಪ್ನ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ನೈಟ್ ಟೈಮೇ ಮನೇನ ಆಲ್ಮೋಸ್ಟ್ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಟೈಮು ಕೆಲಸಗಳು ಕಡಿಮೆ ಆಗುತ್ತೆ. ಮತ್ತು ಮಾರ್ನಿಂಗ್ ಒಂಥರ ಖುಷಿ ಇರುತ್ತೆ, ಹೆಚ್ಚು ಕೆಲಸ ಇರೋದಿಲ್ಲ. ಇವಾಗ ನೋಡಿ ಫೈನಲ್ ಆಗಿ ಇಷ್ಟು ಪಾತ್ರೆಗಳು ಬಿದ್ದಿದೆ.
ಈ ಪಾತ್ರೆಗಳನ್ನೆಲ್ಲ ಇವಾಗ ವಾಶ್ ಮಾಡಿ ನೆಕ್ಸ್ಟು ಬೇರೆ ಬೇರೆ ಕೆಲಸಗಳನ್ನ ನೋಡಬೇಕು. ಮನೆಯಲ್ಲಿ ಅರ್ಜೆಂಟ್ಗೆ ಸೋಪು ಅಥವಾ ಸಬೀನೇನಾದರೂ ಖಾಲಿ ಆಗಿದೆ ಅಂದರೆ ಆವಾಗ ನೀವು ಒಂದೇ ಒಂದು ಶಾಂಪೂವನ್ನು ಈ ರೀತಿ ಚೆನ್ನಾಗಿ ಸ್ವೀಸ್ ಮಾಡಿಬಿಟ್ಟು ನೊರೆ ಬರೆಸ್ಬಿಟ್ಟು ನೆಕ್ಸ್ಟು ನೀವು ಪಾತ್ರೆ ತೊಳಿಬೋದು. ಎಣ್ಣೆ ಜಡ್ಡಿದ್ರೆ ಅಥವಾ ಸ್ಮೆಲ್ ಏನಾದರೂ ಬ್ಯಾಡ್ ಸ್ಮೆಲ್ ಇದ್ದರೆ, ಜಿಂಜರ್ ಗಾರ್ಲಿಕ್ ಏನಾದರೂ ಒಗ್ಗರಣೆಗೆ ಹಾಕಿದರೆ ಅಥವಾ ಆನಿಯನ್ ಫ್ರೈ ಮಾಡಿದರೆ, ಬೇರೆ ನಾನ್ ವೆಜ್ ಐಟಮ್ಸ್ ಏನಾದರೂ ಮಾಡಿದಾಗ ಆ ಸ್ಮೆಲ್ಲೆಲ್ಲ ಹಾಗೆ ಇತ್ತು ಅಂದರೆ ಆವಾಗ ನೀವು ಈ ರೀತಿ ಶಾಂಪೂವನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ಸ್ಮೆಲ್ಲು ಕೂಡ ಹೋಗುತ್ತೆ. ನಿಮಗೆ ಅರ್ಜೆಂಟ್ಗೆ ಪಾತ್ರೆನೂ ತೊಳಿಬಹುದು. ಈಸಿ ಮೆಥಡ್ ಅಂತ ಅನಿಸುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ಒಳ್ಳೆ ಇನ್ಫಾರ್ಮೇಷನ್ ಇತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. Through the highways till my shadow turns to sun rays, and on we'll go through the wastelands, through the highways, and on.